ವೆಂಕಟರಮಣ ದಾಸನ ಮಾಡಿಕೊಳ್ಳಿ. ಮೋಟರ್ ಸೈಕಲ್ ಸೈಲೆನ್ಸರ್ ಹಿಂಗೆಲ್ಲ ಮ್ಯಾಲೆ ಇದೆ ರೀ ಶೋರ್ ಇದೆನಾ ಗುರುಜಿ ಅಕ್ಕ ಅವ್ರ ತಂದೆ ಗುರುಜಿ ಅವರು ನಿಮ್ಮ ಹೌದಾ ಇವರು ಅಕ್ಕ ತಂದೆ ಹೌದು ಮಿಕ್ಕಿರೋ ತಲೆ ಮೇಲೆ ಹಾಕ್ಬಿಡಿ ಮಿಕ್ಕಿರೋ ತಲೆ ಮೇಲೆ ಸಾಕಲ್ಲ ಗಂಗಾವತಿಯಿಂದ ಲೇಡೀಸು ಒಬ್ಬರಿಗೆ ಗಂಗಾವತಿಯಿಂದ ಇಬ್ಬರು ಬಂದಿದ್ದೀವಿ 8 ಗಂಟೆಗೆ ಚೆಕ್ ಪೋಸ್ಟ್ ಆಗಿದ್ವಿ ಅಲ್ಲೆಲ್ಲ ಸುತ್ತಮುತ್ತ ನೋಡಿದ್ವಿ ಇರ್ಲಿಲ್ಲ ಅಲ್ಲೇ ಮಲಗಿದ್ವಿ ಮತ್ತೆ ಮಂತ್ರಾಲಯ ಹೋಗೋಣ ಅನ್ಕೊಂಡಿದ್ವಿ ಲೈವ್ ಬಂತು ಲೈವ್ ನೋಡಿದ್ವಿ ಹಂಗಾಗಿ ಮತ್ತೆ ಮಂತ್ರಾಲಯ ಹೋಗಿ ಕಿರಣ್ ಅನ್ಕೊಂಡಿದ್ವಿ ಮತ್ತೆ ಬರ್ಬೇಕಲ್ಲ ಇಲ್ಲೇ ಇದ್ಬಿಟ್ರೆ ಆಯ್ತು ಅಂತ ಹೇಳಿ ಪೊಲೀಸರು ಹೆಲ್ಪ್ ಮಾಡಿದ್ರು ಇಲ್ಲೊಂದು ಚಿಕ್ಕ ಗುಡಿ ಇದೆ ಅಲ್ಲಿ ಹೋಗಿ ಅಂತ ಹೇಳಿದ್ರು ಅಲ್ಲಿ ಹೋದ್ವಿ ಅಲ್ಲಿ ಇರ್ಲಿಲ್ಲ ಚೆಕ್ ಪೋಸ್ಟ್ ಹಿಂದ್ಗಡೆ ಒಂದು ಬನ್ನಿ ಮರ ಇತ್ತು ಕಟ್ಟೆ ಎಲ್ಲ ಇತ್ತು ಲೈಟ್ ಹಾಕೊಟ್ರು ಅಲ್ಲೇ ಮಲಗಿದ್ದು ಅಲ್ಲಿಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಒಳಗೆ ಸ್ನಾನ ಮಾಡಿ. ನೀವೆಲ್ಲಿಂದ ಬಂದಿರೋದು? ಕೇರ್ಪುರಂ. ನೀವು ಗಂಗಾವತಿಯಿಂದ? ಇವರು ಮುಧೋಳದಿಂದ? ನೀವು ನೀವೆಲ್ಲಿಂದ ಸ್ವಾಮಿ? ಡ್ರಾಯಿಂಗ್ ನಿಮ್ಮ ಮಗಳೆಲ್ಲ ಬಿಡಿಸಿರೋದು? ಬೆಂಗಳೂರು. ಎಲ್ಲಿಂದ ಸ್ವಾಮಿ ಹೇಳಿ ಹಾಗೆ? ಡ್ರಾಯಿಂಗ್ ನೀನಲ್ಲ? ತುಮಕೂರು. ನೀವು ಧರ್ಮಸ್ಥಳ. ನೀವು ಧರ್ಮಸ್ಥಳ. ನೀವು ಇಲ್ಕಲ್. ನೀವು ಯಾದಗಿರಿ. ಯಾದಗಿರಿ. ನಾವು ನೈಟ್ ಅಲ್ಲಿ ಏನಾದ್ರು ವ್ಯವಸ್ಥೆ ಮಾಡುತ್ತೆ ನಾನು 50 ಜನ ಬರ್ಬೋದು 100 ಜನ ಬರ್ಬೋದು ಅನ್ಕೊಂಡೆ. ಅದು ಇಷ್ಟು ಜನ ಆಗ್ಬಿಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು ಪವಾಡದವರೇ ಜಾಸ್ತಿ ಬರ್ತಾ ಇದಾರೆ. ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತೆಲ್ಲ ಪವಾಡ ಆಗಿದೆ. ಆ ಪವಾಡ ಆಗಿರೋದು ನಮ್ಮಿಂದ ಏನು ಇಲ್ಲ ಇದರಲ್ಲಿ. ನಾನು ಎಲ್ಲಾದ್ರೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿ ದೀಕ್ಷೆ ತಗೊಂಡಿಲ್ಲ, ಯಾವ ದೇವರು ಅಲ್ಲ ಗುರು ಅಲ್ಲ. ಅದು ಹೆಂಗ್ ನುಡಿದಂತ ಮಾತು ಸತ್ಯವಾಗ್ತಾ ಇದೆ ಅಂತಂದು ನನಗೂ ಗೊತ್ತಿಲ್ಲ. ಇವತ್ತು ಆ ತಾಯಿ ಯಾರೊಬ್ರು ಬಂದಿದ್ರು, 7 ತಿಂಗಳು ಯಾರೋ ಹೇಳಿದ್ರಲ್ಲ, ಮಕ್ಕಳೇ ಆಗಲ್ಲ ಅಂತ ಹೇಳಿದ್ರಂತೆ. ಚಿಂತಿಸ್ಬಿಡೋಣ, ನಿನಗೆ ಮಕ್ಕಳಾಯ್ತಂದ್ರೆ ಮಕ್ಕಳಾಯ್ತು. ಎಂತಿಂತ ಕಾಯಿಲೆಗಳನ್ನ ಸುಟ್ಟು ಭಸ್ಮ ಮಾಡಿದ್ರು, ಎಂತಿಂತ ಪವಾಡಗಳು ಮಾಡಿದ್ರು. ಅದಕ್ಕೆ ಹೇಳ್ತಾ ಇದ್ದೀನಿ, ಮನುಷ್ಯರ ಪಾದ ಹಿಡಿಬೇಡಿ, ಮನುಷ್ಯರ ಪಾದ ಹಿಡಿಬೇಡಿ. ಮನುಷ್ಯರು ಇವತ್ತು ನಿಮ್ಮ ಮೇಲೆ ಎತ್ತಿಸ್ತಾರೆ, ಕೆಳಗೆ ಬಿಟ್ಬಿಡ್ತಾರೆ. ಬೇರೆಯವ್ರು ಯಾವ್ದು ಬೇಡ, ನಂದೇ ಹೇಳ್ತಾ ಇದ್ದು, ನಾನು ಮನುಷ್ಯನೇ, ನನ್ನ ಪಾದನ ಹಿಡಿಬೇಡಿ, ರಾಯರ ಪಾದ ಹಿಡಿದ್ಬಿಡಿ. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ. ಬೃಂದಾವನದಲ್ಲಿ ಬನ್ನಿ ಬನ್ನಿ ಬನ್ನಿ, ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರನ್ನ ನಂಬಿ ಯಾರು ಒಂದ್ ಹೆಜ್ಜೆ ಮುಂದೆ ಆಗ್ತಾರೋ ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ. ಮೊನ್ನೆ ಒಂದು ತಾಯಿ ನನಗೆ ಫೋನ್ ಮಾಡಿದ್ಲು. 4 ವರ್ಷದಿಂದ ಆಗಿದ್ದಿಲ್ಲ, 4 ವರ್ಷ ಆಗಿದೆ. 80 ಲಕ್ಷ ದುಡ್ಡು ಕೊಟ್ಟವಳೆ. 80 ಲಕ್ಷ ದುಡ್ಡು ಕೊಟ್ಟು ಆ ಎಮ್ಮ ಯಾರಿಗೆ ಕೊಟ್ಟಿದ್ದಾರೆ? ಅವರ ಸ್ನೇಹಿತರಿಗೆ ಕೊಟ್ಟಿದ್ದಾರೆ. ಅವರ ಸ್ನೇಹಿತರಿಗೆ ಕೊಟ್ಟಿದ್ದಾರೆ. ಅವರ ಸ್ನೇಹಿತರು 3 ತಿಂಗಳ ಇಂಟ್ರೆಸ್ಟ್ ಕಟ್ಟಿದಾರಂತೆ. 4ನೇ ತಿಂಗಳು ಇಂಟ್ರೆಸ್ಟೇ ಕಟ್ಟಲಿಲ್ಲ. ಯಾಕೆ ಅಂದ್ರೆ ನೀನು ನನಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಲ ಎಮ್ಮ. ಅವ್ರ ಯಜಮಾನರಿಗೆ ಲಕ್ವ ಹೊಡಿತು ಪಾಪ. ಆ ಟೆನ್ಷನಿಗೆ, ಬಿಪಿಗೆ ಮನೆ ಸೇಲ್ ಮಾಡಿದ್ದಾರೆ, ದುಡ್ಡು ಇಟ್ಕೊಂಡಿದ್ದಾರೆ ಮನೆಯಲ್ಲಿ. ಅದನ್ನು ದುಡಿಸ್ಬೇಕಂತಂದ್ರೆ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ.
ಅರ್ಥ ಆಯ್ತಾ? ಸುಮಾರು ಜನ ಈ ತರ ದುಡ್ಡು ಕಳ್ಕೊಂಡವ್ರು ಎಲ್ಲರೂ, ಹೌದಲ್ವಾ? ದಯವಿಟ್ಟು ಹೇಳ್ತಾರೆ ದುಡ್ಡು ಕಳ್ಕೋಬೇಡಿ. ಆದ್ರೆ ಇವತ್ತು ಆ ದುಡ್ಡನ್ನು ಇಸ್ಕೊಟ್ರು ರಾಯರು. 80 ಲಕ್ಷ ಕಳ್ಕೊಂಡಿರೋದು, 80 ಲಕ್ಷ ದುಡ್ಡು ಕಳ್ಕೊಂಡಿರೋದು, 40 ಲಕ್ಷ ಕ್ಯಾಶ್ ಕೊಟ್ಟವ್ರೆ. ಇನ್ನ ಮಿಕ್ಕಿದ 25 ಲಕ್ಷ ಚೆಕ್ ಕೊಟ್ಟವ್ರಂತೆ. ಅಂದ್ರೆ ಇದು ರಾಯರ್ ಪೌಡ. 10 ಲಕ್ಷ ಎಕ್ಸ್ಟ್ರಾ ಬಂತು ಆ ತಾಯಿಗೆ. ಕೊಟ್ಟಿರೋದು 80 ಲಕ್ಷ. 4 ವರ್ಷ ಆಗಿದೆ, ದುಡ್ಡೇ ಬಂದಿಲ್ಲ. ಆ ತಾಯಿ ನಮ್ಮ ಹುಡುಕಿ 7 ತಿಂಗಳು. ಒಳ್ಳೇದಾಗ್ಲಿ. ಇದು ಚಾರ್ಜ್ ಹಾಕ್ಬಿಡು, ಫೋನ್ ಆಫ್ ಮಾಡು. ಕಾರ್ತಿಕ್ ಅವಾಗ ಅಲ್ಲಿವರೆಗೂ ಬಂದ್ರು. ಬಂದು 3ನೇ ದಿನಕ್ಕೆ ಅಮ್ಮಗ್ ದುಡ್ಡು ಬಂತು, ಲಕ್ಷ ರೂಪಾಯಿ ದುಡ್ಡು ಬಂತು. ಅವ್ರ ಅವ್ರ ಅಮ್ಮ ಮಗಳಿಗೆ ಜಾಗ ತಗೊಂಡು ಗೋಲ್ಡ್ ಏನೋ ಆಯ್ತು. ಮತ್ತೆ ಬಿಸ್ನೆಸ್ ನೋಡ್ರಿ ಎಲ್ಲ ಚೆನ್ನಾಗೈತೆ. ಆಯಪ್ಪ ನೋಡಿ 84 ದಿವಸ ಉಪವಾಸದ ಇವರು 84 ದಿನ ಉಪವಾಸದ ನೀ ಯಪ್ಪ. ಒಂದೇ ಹೊತ್ತು ಊಟ ಮಾಡಿದ್ದಾನೆ. 84 ದಿವಸ ಉಪವಾಸ ಹೋಗಿದ್ದಾನೆ. ಬಾದಾಮಿ ಬಂದಾಗ ನೀವು ಬಾದಾಮಿ ಬರ್ತೀನಿ, ಹಿಂಗ ಮುಗಿಸು ಇನ್ನೊಂದ್ಸಲ ಬರ್ತೀನಿ. ಬಾದಾಮಿ ಬಂದಾಗ ಎಲ್ಲಿರ್ತೀರ? ಅಲ್ಲಿರ್ತೀರಾ? ಅವ್ರ ಕೈಯಿಂದ ಕೊಡಿಸಿ ನಿಖಿಲ್ ಸರ್. ದುಡ್ಡು ಬಿದ್ದೈತೆ. ದುಡ್ಡು ಕೊಟ್ಟರೆ ಗುರುಗಳಿಗೆಲ್ಲ ಅವ್ರಿಗೆಲ್ಲ ಕೊಡಿಸಿ, ನೀವು ಕೊಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಕರ್ಮ ತಗೋತೀರಾ, ನೀವು ಅವ್ರ ಕರ್ಮ ತಗೋತೀರಾ, ಅವ್ರು ಮುಟ್ತಾರೆ, ಅವ್ರು ಪವಿತ್ರ ಮಾಡ್ತಾರೆ, ಅವ್ರ ಕರ್ಮ ನಿಮಗೆ ಬೀಳ್ತದೆ. ಫೋನ್ ಸೈಲೆಂಟ್ ಮಾಡಿ.